ಮಂಡ್ಯ ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆ ಮತ್ತೆ ಸುದ್ದಿಯಲ್ಲಿದೆ. ಮಿಮ್ಸ್ನಿಂದ ಖಾಸಗಿ ಏಜೆನ್ಸಿಯೊಂದು ಕೋಟಿ ಲೂಟಿ ಮಾಡ್ತಾ ಇರೋ ಆರೋಪವೊಂದು ಕೇಳಿ ಬರ್ತಾ ಇದೆ. ನೌಕರರ ಹೆಸರಲ್ಲಿ ಹಗಲು ದರೋಡೆ ಮಾಡ್ತಾ ಇದ್ರು ಸಹ ಸಂಸ್ಥೆಯ ಮುಖ್ಯಸ್ಥರು ಸೈಲೆಂಟ್ ಆಗಿರೋದು ಸಾಕಷ್ಟು ಸಂಶಯಕ್ಕೆ ಇದು ಎಡೆ ಮಾಡಿಕೊಟ್ಟಿದೆ. ಹಾಗಾದ್ರೆ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದರ ವರದಿ ಇಲ್ಲಿದೆ. ಮಿಮ್ಸ್ನಿಂದ ಖಾಸಗಿ ಏಜೆನ್ಸಿ ಕೋಟಿ ಲೂಟಿ, ನೌಕರರ ಹೆಸರಿನಲ್ಲಿ ಹಗಲು ದರೋಡೆ, ಕೆಲಸಕ್ಕೆ ಗೈರಾದ ನೌಕರರಿಗೂ ಬೀಳುತ್ತೆ ಸಂಬಳ. ಇಷ್ಟಾದ್ರೂ ಕಣ್ಮುಚ್ಚಿ ಕೂತ ಸಂಸ್ಥೆಯ ಮುಖ್ಯಸ್ಥರು. ಹೌದು, ಮಂಡ್ಯ ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆ ಪದೇ ಸುದ್ದಿಯಾಗ್ತಾನೆ ಇದೆ. ಮೆಡಿಕಲ್ ಕಾಲೇಜ್ ಅಂತಂದ್ರೆ ಎಲ್ಲಾ ರೀತಿಯ ಚಿಕಿತ್ಸಾ ಸೌಲಭ್ಯ, ತಜ್ಞ ವೈದ್ಯರು, ಸಿಬ್ಬಂದಿ ತಂಡ ಇರುತ್ತೆ ಅನ್ನೋದು ಸಹಜ. ಆದ್ರೆ ಮಂಡ್ಯ ಮೆಡಿಕಲ್ ಕಾಲೇಜ್ ಇತ್ತೀಚೆಗೆ ಸುದ್ದಿಯಾಗಿದ್ದು ಅವ್ಯವಸ್ಥೆಯಿಂದಲೇ. ಇದರ ನಡುವೆಯೇ ಈ ಸಂಸ್ಥೆ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಸಂಘಟನೆಯೊಂದರ ಮುಖಂಡರು ದೂರು ಕೂಡ ಸಲ್ಲಿಸಿದ್ದಾರೆ. ಅಂದಹಾಗೆ ಮಂಡ್ಯ ಮಿಮ್ಸ್ ಆಸ್ಪತ್ರೆಯ ನಾನ್ ಕ್ಲಿನಿಕಲ್ ನೌಕರರನ್ನ ಜೆಮಿನಿ ಎಂಬ ಖಾಸಗಿ ಸಂಸ್ಥೆಯಿಂದ ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲಾಗಿದೆ. ದಾವಣಗೆರೆ ಮೂಲದ ಜೆಮಿನಿ ಎಂಟರ್ಪ್ರೈಸಸ್ ನೇಮಕ ಮಾಡಿರುವ ಸಿಬ್ಬಂದಿಯ ಹಾಜರಾತಿ ಆಧರಿಸಿ ಮಿಮ್ಸ್ ಆಡಳಿತ ವೇತನ ಬಿಡುಗಡೆ ಮಾಡುತ್ತೆ. ಆದ್ರೆ ಈ ಜೆಮಿನಿ ಎಂಟರ್ಪ್ರೈಸಸ್ ಇಲ್ಲಿನ ಕೆಲವು ಸಿಬ್ಬಂದಿ ಜೊತೆ ಶಾಮೀಲಾಗಿ ಸಂಸ್ಥೆಯ ಕೋಟ್ಯಾಂತರ ಹಣ ಲೂಟಿ ಮಾಡ್ತಿದ್ಯಂತೆ. ಇನ್ನು ಜೆಮಿನಿ ಎಂಟರ್ಪ್ರೈಸಸ್ ಮೂಲಕ ನೇಮಕವಾಗಿ ಕರ್ತವ್ಯ ನಿರ್ವಹಿಸುವ ನೌಕರರಿಗೆ ತಕ್ಕಂತೆ ವೇತನ ನೀಡಬೇಕು ಸತ್ಯ. ಆದ್ರೆ ಈ ಏಜೆನ್ಸಿಯವರು ಕೆಲಸಕ್ಕೆ ಗೈರಾದ ನೌಕರರನ್ನ ಹಾಜರಾದ ಸಿಬ್ಬಂದಿ ಎಂದು ನಮೂದಿಸಿ ವೇತನ ಕೊಡಿಸೋದು, ನೌಕರರ ಖಾತೆಗೆ ಜಮೆಯಾದ ಗೈರಾದ ದಿನದ ವೇತನವನ್ನ ವಾಪಸ್ ಕಿತ್ತುಕೊಳ್ಳುವುದನ್ನ ಮಾಡ್ತಿದೆಯಂತೆ. ಇದಕ್ಕೆ ಸಂಬಂಧಿಸಿದಂತೆ ಗೂಗಲ್ ಪೇ, ಫೋನ್ ಪೇ ಮೂಲಕ ಹಣ ವರ್ಗಾವಣೆ ಆಗಿರುವ ಸಾಕ್ಷ್ಯ ಲಭ್ಯವಾಗಿದೆ. ಈ ಸಂಬಂಧ ಈಗಾಗಲೇ ಮಂಡ್ಯ ಜಿಲ್ಲಾಧಿಕಾರಿಗೆ ದಾಖಲೆ ಸಹಿತ ದೂರು ಸಲ್ಲಿಸಿದ್ದಾರೆ. ದಾವಣಗೆರೆ ಮೂಲದ ಜೆಮಿನಿ ಎಂಟರ್ಪ್ರೈಸಸ್ ಗುತ್ತಿಗೆ ಪಡೆಯೋಕೆ ಅರ್ಹವಲ್ಲ, ಆದರೂ ಆ ಏಜೆನ್ಸಿಗೆ ಗುತ್ತಿಗೆ ನೀಡಲಾಗಿದೆ. ಇತ್ತ ಕೋಟಿ ಲೂಟಿ ಹೊಡೆದ್ರು ಮಿಮ್ಸ್ ಆಡಳಿತ ಮಂಡಳಿ ಮೌನಕ್ಕೆ ಶರಣಾಗಿರೋದು ಸಾಕಷ್ಟು ಸಂಶಯಕ್ಕೆ ಎಡೆಮಾಡಿಕೊಟ್ಟಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಸೂಕ್ತ ತನಿಖೆ ನಡೆಸಬೇಕು ಅಂತಾರೆ ದೂರುದಾರರು. ಮಂಡ್ಯ ಮಿಮ್ಸ್ ಮೆಡಿಕಲ್ ಕಾಲೇಜ್ನಲ್ಲಿ ಒಂದು ಹಗರಣ ಆಗಿದೆ. ಒಂದು ಜೆಮಿನಿ ಅನ್ನೋ ಒಂದು ವರ್ಕರ್ಸ್ ಏಜೆನ್ಸಿ ಇದೆ. ಒಂದು 136 ಜನ ಅಲ್ಲಿ ನಾನ್ ಕ್ಲಿನಿಕಲ್ ವರ್ಕರ್ಸ್ ಅಂತ ಕರೀತಾರೆ. ಆ 136 ಜನರಿಗೆ ಏಜೆನ್ಸಿ ಮುಖಾಂತರ ಮಿಮ್ಸ್ ಸಂಬಳ ಕೊಟ್ಟಿದೆ. ಅಲ್ಲಿ ಆ ನೌಕರರು ಹಾಜರಾತಿ ಇಲ್ದಿರೋ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಹಣವನ್ನ ಹಾಕೋದು, ಫುಲ್ ಪೇಮೆಂಟ್ ಹಾಕೋದು ಮಂತ್ಲಿ ಪೂರ್ತಿ, ಉಳಿಕೆ ಹಣವನ್ನ ವಾಪಸ್ ಇಸ್ಕೊಳ್ಳೋದು ಫೋನ್ ಪೇ ಮುಖಾಂತರ. ಒಟ್ಟಾರೆ ಏನೇ ಹೇಳಿ ಜನರ ಆರೋಗ್ಯ ಕಾಪಾಡಬೇಕಾದ ಮಂಡ್ಯ ಮಿಮ್ಸ್ ಪದೇ ಇಂತಹ ಕೆಟ್ಟ ವಿಚಾರವಾಗಿ ಸುದ್ದಿಯಾಗ್ತಿರೋದು ದುರಂತವೇ ಸರಿ. ಇನ್ನಾದ್ರೂ ಸಂಬಂಧಪಟ್ಟವರು ಇದಕ್ಕೆ ಸೂಕ್ತ ಚಿಕಿತ್ಸೆ ನೀಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.